ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ಬ್ಲಾಗ್ ಮಾಡೇ ಒಂದು 17 ಡೇಸ್ 18 ಡೇಸ್ ಆಯಿತು. ಆದ್ದರಿಂದ ಯಾಕೆ ನಾನು ಇಷ್ಟು ದಿನ ಆದರೂ ವೀಡಿಯೋ ಮಾಡಿಲ್ಲ ಅಂತಂದರೆ, ನಾನು ಊರಿಗೆ ಹೋಗಿದ್ನಲ್ವ, ರಜೆ ಇದೆ ಅಲ್ವಾ, ಸಮ್ಮರ್ ಹಾಲಿಡೇಸ್. ಆದ್ದರಿಂದ ನಾನು ನಮ್ಮೂರಿಗೆ ಹೋಗಿದ್ದೆ. ಅಲ್ಲಿ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ಮು. ಆದ್ದರಿಂದ ನಾನಲ್ಲಿ ವಿಡಿಯೋ ಶೇರ್ ಮಾಡೋಕ್ಕಾಗಿಲ್ಲ. ಆದ್ದರಿಂದ ನಾನು ಊರಿಂದ ಬಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಿಧಾನಕ್ಕೆ ವಿಡಿಯೋ ಹಾಕ್ತಾಯಿದ್ದೀನಿ. ಇದು ಊರಿಗೆ ಹೋಗೋ ದಿನ ಬೆಳಗ್ಗೆನೇ 5:30ಗೆ ಎದ್ದು ನಾನು ನಮ್ಮ ಮನೆಯವ್ರು ಬರ್ತಾಯಿಲ್ಲ, ನಾವು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮುಂಚಿತವಾಗಿ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಆದ್ದರಿಂದ ನಾನು ನಮ್ಮ ಮನೆಯವ್ರಿಗೆ ಇನ್ನೇ ಒಬ್ಬರೇ ಇರ್ತಾರಲ್ವ, ಸಾಂಬಾರೆಲ್ಲ ಮಾಡಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ರಜೆ ಇತ್ತು. ಅದರಿಂದ ಅವರಿಗೆ ಇಷ್ಟ ಅಂತ ಬೇಳೆ ಸಾಂಬಾರು ಮಾಡಿ ಮತ್ತು ಅನ್ನ ಮಾಡಿ ಇಡ್ತಾಯಿದ್ದೀನಿ. ಅವ್ರು ನಮ್ಮ ಜೊತೆಗೆ ಬರ್ತಿಲ್ಲಲ್ಲ, ಮತ್ತು 2 ದಿನಕ್ಕೆ ಆಗೋಷ್ಟು ಸಾಂಬಾರು ಎಲ್ಲ ಮಾಡಿ ಇದ್ದೀನಿ. ನಾನು ಬೆಳಗ್ಗೆನೇ ಒಂದು 5 ಗಂಟೆಗೆ ಎದ್ದು ಎಲ್ಲನೂ ಅಡುಗೆ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಬೇಳೆ ಸಾರಿಗೆಲ್ಲ ಬೇಳೆ, ಟೊಮೊಟೊ, ಕಾಯಿ, ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ವಿಜಲ್ ಕೂಗಿಸ್ಕೊಂಡು ಸಿಂಪಲಾಗಿ ಒಗ್ಗರಣೆ ಹಾಕೋಣ. ಅವ್ರಿಗೆ ನಮ್ಮ ಮನೆಯವ್ರಿಗೆ ಆ ಸಾಂಬಾರು ಅಂದರೆ ತುಂಬಾ ಇಷ್ಟ. ಆದ್ದರಿಂದ ಅದೇ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿದೆ. ಸಾಂಬಾರು ಇದ್ದರೆ ರೈಸ್ ಮಾಡ್ಕೊತಾರೆ ನೆಕ್ಸ್ಟ್ ಡೇ ಅಂತ ಅಂದ್ಬಿಟ್ಟು, ಇವಾಗ ಬೇಸಿಗೆ ಆಗಿರೋದ್ರಿಂದ ಸಾಂಬಾರು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಕುದಿಸಿಟ್ಕೊಳ್ಳಿ ಅಂತ ಹೇಳಿದೆ. ನಾವು ಬಾಕ್ಸಿಗೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಇವಾಗ ನೋಡ್ತಾ ಇರ್ಬೋದು, ಬೆಳಗ್ಗೆ 6 ಗಂಟೆಗೆ ಆಗಲೇ ಎಷ್ಟೊಂದು ಬೆಳಕಾಗ್ಬಿಟ್ಟಿದೆ. ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದು ಬಂದ, ಅಮ್ಮ ಊರಿಗೆ ಹೋಗೋಕ್ಕೆ ಆ ಬಟ್ಟೆ ಹಾಕ್ಕೊಳ್ಳಿ, ಸ್ನಾನ ಮಾಡಿಸ್ಬಾ ಅಂತ ಅಂದ್ಬಿಟ್ಟು, ನಾನಿಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ಅವನಿಗೆ ಇರಪ್ಪ ಸ್ನಾನ ಮಾಡಿಸ್ತೀನಿ, ಫಸ್ಟ್ ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಟು ಸ್ನಾನಕ್ಕೆ ಹೋಗಿದ್ಲು. ಸ್ನಾನಕ್ಕೆ ಹೋಗಿ ಅವಳು ರೆಡಿ ಆಗ್ತಾಯಿದ್ಲು. ಅಷ್ಟೊತ್ತಿಗೆ ನಂದು ಅಡುಗೆ ಕೆಲಸ ಮುಗಿಯುತ್ತೆ ಅಲ್ವಾ, ಅವಳು ರೆಡಿ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಫಸ್ಟ್ ಅವಳನ್ನ ಸ್ನಾನಕ್ಕೆ ಕಳಿಸ್ಬಿಟ್ಟು ರೆಡಿಯಾಗು ಅಂತ ಹೇಳ್ತಾಯಿದ್ದೆ. ಬೆಳಗ್ಗೆನೇ ಬೇಗ ಅವನು ಊರಿಗೆ ಹೋಗಬೇಕು ಅಂತ ಏನಾದರೂ ಇದ್ಬಿಟ್ರೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದ ನನ್ನ ಜೊತೆಗೇ. ಅಮ್ಮ ಅಂತ ಹಿಂದಿಂದನೇ ಬರ್ತಾಯಿದ್ದ. ನಾನು ಇರು ಅಂತ, ಇನ್ನೂ ಎಷ್ಟೊತ್ತು ಮಾಡ್ತೀಯ ಕೆಲಸ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದ, ಬಾ ಬೇಗ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನನ್ನ ಮಗಳೂ ರೆಡಿಯಾಗಿ ಬಂದಳು. ಅವನಿಗೂ ಗೀಝರೆಲ್ಲ ಹಾಕಿದ್ದೆ. ಅದಾದಮೇಲೆ ನಾನು ಇಲ್ಲಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಅನ್ನಕ್ಕೂ ಇಟ್ಟಿದ್ನಲ್ವ, ಅನ್ನನೂ ಆಯಿತು, ಸಾಂಬಾರು ಆಯಿತು. ಜೊತೆಗೆ ನಾನು ಇವಾಗೆಲ್ಲ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆನೂ ಅಡುಗೆ ಮಾಡ್ಕೊತಾನೆ ಎಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು, ಇವಾಗ ಗ್ಯಾಸ್ ಕಟ್ಟೆ ಎಲ್ಲ ಮತ್ತೆ ಅಡುಗೆ ಮಾಡಿರ್ತೀವಲ್ಲ ಅದೆಲ್ಲ ಸಿಡ್ದಿರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡು ಆದಮೇಲೆ ಮತ್ತೆ ನಾನು ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗೋಷ್ಟರಲ್ಲೇ ತುಂಬಾ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು 7:30 ಆಗೋಗ್ಬಿಡ್ತು. ಎಷ್ಟು ಬೇಗ ಮನೆಯಿಂದ ಹೊರಡ್ಬೇಕಂದ್ರೆ, ನಾವೆಲ್ಲಾದರೂ ಊರಿಗೆ ಹೊರಡಬೇಕು ಅನ್ನೋ ಟೈಮಲ್ಲೇ ತುಂಬ ಕೆಲಸ ಇರುತ್ತೆ. ಎಷ್ಟು ಮಾಡಿದ್ರೂ ಪಾತ್ರೆನೇ ಆಗ್ತಾಯಿಲ್ಲ. ತೊಳಿತಾ ಇದ್ದೀನಿ, ಪಾತ್ರೆ ಮತ್ತೆ ಬೀಳ್ತಾ ಇದ್ದಾವೆ. ನೀವು ಊರಿಗೆ ಹೋಗ್ಬೇಕಾದ್ರೆ ನೋಡಿ, ಬೇಕಾದರೆ ಎಷ್ಟು ಕೆಲಸ ಮಾಡಿದರೂ ಮುಗಿತಾನೇ ಇರಲ್ಲ. ಅದು ಮಾಡೋದು, ಇದು ಮಾಡೋದು, ಅದನ್ನ ಎತ್ತಿಡೋದು, ಇದನ್ನ ಎತ್ತಿಡೋದು, ಅದೇ ಥರನೇ ಆಗ್ತಾಯಿರುತ್ತೆ. ನಾನು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಅವನ್ನ ನೋಡ್ತಾ ಇರ್ಬೋದು ಎಷ್ಟು ಹಠ ಮಾಡ್ತಾಯಿದ್ದೇನೆ. ಒಂದು ನಿಮಿಷ ಇರಪ್ಪು ಅಂದ್ರೂ ಇರ್ತಿಲ್ಲ. ಅದೆಲ್ಲ ಆದಮೇಲೆ ಅವನಿಗೂ ರೆಡಿ ಮಾಡಿಕೊಂಡು ಹೊರಟ್ವಿ. ನಾನು ತಿಂಡಿ ಏನು ಹೊರಗಡೆ ಏನು ತಿನ್ನಲಿಲ್ಲ. ಬಸ್ಸಲ್ಲೇ ನಾನು 2 ಬ್ಯಾಗ್ ಅಷ್ಟೇ ತೊಗೊಂಡೋಗಿದ್ದು. ನಮ್ಮ ಮನೆಯವರು ಬರ್ತಾರೆ, ನೆಕ್ಸ್ಟ್ ಕಾರಲ್ಲಿ ತೊಗೊಂಬರ್ತಾರೆ ಅಂತ ಅಂದ್ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಒಂದು ಹತ್ರ ಇಟ್ಟೋಗಿದ್ದೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಮಲ್ಲಿಗೆ ಹೂ ಗಿಡ ತೋರಿಸ್ತಾ ಇದ್ದೀನಲ್ಲ, ತುಂಬಾ ಹೂ ಬಿಟ್ಟಿತ್ತು. ಎಷ್ಟೊಂದು ಹೂ ಬಿಟ್ಟಿತ್ತು. ಊರಿಗೆ ಹೋಗೋ ದಿನ ಅಂದರೆ ತುಂಬ ಹೂ ಬಿಟ್ಟಿತ್ತು. ಅದರಿಂದ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ಹೂ ಬಿಡೋದು ನಾನು ನೋಡ್ತೀನೋ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ನಾನು ಊರಿಂದ ಬರೋ ಅಷ್ಟರಲ್ಲಿ ಆ ಹೂವಿನ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ. ಹೂ ಗಿಡಗಳು ಎಲ್ಲ ಏನೂ ಇಲ್ಲ. ನಾವು ಬಸ್ಸಲ್ಲೇ ಹೋಗೋದ್ರಿಂದ ಸುಮ್ಮನೆ 9 ಗಂಟೆ ಆಗಿತ್ತು. ನಾವು ಬಸ್ ಸ್ಟ್ಯಾಂಡ್ಗೆಲ್ಲ ನಮ್ಮ ಮನೆಯವ್ರು ಬಿಟ್ಟು ಬರೋ ಅಷ್ಟೊತ್ತಿಗೆ ಫುಲ್ಲು ರಶ್ ಇತ್ತು. ಆದ್ದರಿಂದ ನನ್ನ ಮಗಳು ಒಂದು ಹತ್ರ, ನಾನೊಂದು ಹತ್ರ ಕೂತ್ಕೊಂಡಿದ್ವಿ. ಅವಳು ಹಿಂದಿನ ಸೀಟಲ್ಲಿ ಕೂತಿದ್ದು, ನಾವು ಮುಂದಿನ ಸೀಟಲ್ಲಿ ಕೂತಿದ್ವಿ. ರೀಚ್ ಆಗೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಅದರಿಂದ ನಾನ್ ಸ್ಟಾಪ್ ಗಾಡಿ ಒಂದು ಇರಲಿಲ್ಲ. 1 ಗಂಟೆ ಮೇಲೇ ನಾನ್ ಸ್ಟಾಪ್ ಗಾಡಿ ಅಂತ ಅಂದರು. ಒಂದೇ ಒಂದು ಬಸ್ ಇತ್ತು. ಅದು ಸಿಟಿ ಒಳಗೆ ಹೋಗೋಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಊರಿಗೆ. ಇದೊಂದೇ ಬಸ್ಸು, ಹಿಂದೆ ಮುಂದೆ ಮಧ್ಯದಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದು.
ಅಷ್ಟೊಂದು ರಶ್ ಇತ್ತು. ಯಾವ ಬಸ್ಸು ನಮ್ಮ ಹಿಂದೆ ಮುಂದೆ ಯಾವ ಬಸ್ಸು ಇರಲಿಲ್ಲ. ಅದಾದಮೇಲೆ ಆ ಬಿಸಿಲಲ್ಲಿ ಸದ್ಯ ದುರ್ಗ ರೀಚ್ ಆದ್ವಿ. ಅದಾದಮೇಲೆ ನನ್ನ ತಮ್ಮ ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಹೋದ ಊರಿಗೆ. ದುರ್ಗದಿಂದ ನಮ್ಮೂರು ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅದರಿಂದ ಕಾರ್ ತೊಗೊಂಬಂದಿದ್ದ. ಕಾರಲ್ಲೇ ಇವಾಗ ಹೋಗ್ತಾ ಇದ್ದೀವಿ. ಮಕ್ಕರಿಪುರ ಆದ ತಕ್ಷಣನೇ ಕುರುಬ್ರಟ್ಟಿ ಅಂತ ಬರುತ್ತೆ. ಅದರಿಂದ ಒಳಗೆ ಹೋದ್ರೇ ನಮ್ಮೂರು ಸಿಗುತ್ತೆ. ಚಿಕ್ಕದ ಒಂದು ಹಳ್ಳಿ ಅಷ್ಟೇ. ನನ್ನ ತಮ್ಮ ಕಾರ್ ತೊಗೊಂಬಂದಿದ್ದ. ಅದರಲ್ಲಿ ನನ್ನ ಮಕ್ಕಳು ಅಷ್ಟೊತ್ತಿಗೆ ಬಿಸಿಲಲ್ಲಿ ಸುಸ್ತಾಗ್ಬಿಟ್ಟಿದ್ರು. ಅಮ್ಮ ನನಗೆ ಇಳಿದ ತಕ್ಷಣ ಜ್ಯೂಸ್ ಕೊಡಿಸು, ಐಸ್ ಕ್ರೀಮ್ ಕೊಡಿಸು ಅಂತ ಅಂದಿದ್ರು. ಅದರಿಂದ ಅವ್ರಿಗೆ ಜ್ಯೂಸು ಐಸ್ ಕ್ರೀಮ್ ಎಲ್ಲ ಕೊಡಿಸ್ಕೊಂಡು ಇವಾಗ ನಾವು ಊರ ಕಡೆ ಹೊರಡ್ತಾ ಇದ್ದೀವಿ. ಊರ ಹತ್ರ ಬಂದ ತಕ್ಷಣ ಆಗಲೇ ನಮ್ಮತ್ತೆ, ನಮ್ಮಮ್ಮ, ನಮ್ಮ ದೊಡ್ಡ ಮಕ್ಕಳು ಕಾಯ್ತಾ ಇದ್ರು ನಾವು ಬರ್ತಿದ್ದೀವಿ ಅಂತ ಅಂದ್ಬಿಟ್ಟು. ಹಾಗೆ ಎಲ್ಲರೂ ಮಾತಾಡ್ಕೊಂತ ಕುತ್ಕೊಂಡಿದ್ರು. ಎಲ್ಲರೂ ಹೊರಗೆ ಕುತ್ಕೊಂಡಿದ್ರು. ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆ ಅಲ್ಲ, ಹಾಗೇ ಎಲ್ಲನೂ ನಮ್ಮಮ್ಮರೆಲ್ಲ ಇವು ಬಟ್ಟೆ ಎಲ್ಲ ಮಡ್ಚಿಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಕುತ್ಕೊಂಡಿದ್ರು. ಯಾವ ಬೇಕು ಯಾವ ಬೇಡ ಅಂತ ಅಂದ್ಬಿಟ್ಟು. ಅದೆಲ್ಲ ಆದಮೇಲೆ ಇದು ಬಂದ್ಬಿಟ್ಟು ನೈಟ್ ವೀಡಿಯೋ ಮಾಡ್ಕೊಂಡೆ. ನಾನು ಊರಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ವೀಡಿಯೋ ಜಾಸ್ತಿ ಮಾಡೋಕ್ಕಾಗಲ್ಲ, ನಮ್ಮೂರಲ್ಲಿ ತುಂಬ ಜನ ಇರೋದ್ರಿಂದ ಅವ್ರ ಜೊತೆ ಮಾತಾಡೋಕ್ಕೆ ನನಗೆ ಟೈಮ್ ಸಾಕಾಗಲ್ಲ. ಅದರಿಂದ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಹೋಗೋದೇ ನಾವು ಸ್ವಲ್ಪ ಲೇಟ್ ಅಲ್ವಾ, ಹಂಗೆ ಇಲ್ಲಿ ಹೊರಗಡೆ ಮಲ್ಕೊಂಡಿದ್ದಾರೆ ನನ್ನ ತಮ್ಮನ ಮಗ ಮತ್ತು ನಮ್ಮ ಅಣ್ಣನ ಮಗಳು. ಎಲ್ಲರೂ ಹೊರಗಡೆ ಕುಂತಿದ್ರು. ಅಡುಗೆ ಮಾಡ್ತಾ ಇದ್ದಿಂದ ನನ್ನ ತಮ್ಮನ ಹೆಂಡತಿ. ನಾನು ಅವ್ಳದ್ದು ಚಿಕ್ಕ ಪಾಪು 9 ಮಂತ್ಸ್ ಬಾಣಂತನ ಎಲ್ಲ ಮುಗಿಸ್ಕೊಂಬಂದಿದ್ಲಲ್ವ, ಅವನು ಚಿಕ್ಕವನು. ಅವ್ನು ಎತ್ಕೊಂಡು ಈ ಸರಿ ಊರಿಗೆ ಹೋದಾಗ ಫುಲ್ ಟೈಮ್ ಡ್ಯೂಟಿ ಅವ್ನು ಕುತ್ಕೊಳ್ಳೋದೇ ಆಯಿತು. ಏನು ಕೆಲಸ ಅಷ್ಟಾಗಿ ಮಾಡೋಕ್ಕಾಗಲಿಲ್ಲ. ಇವರೆಲ್ಲ ನಮ್ಮ ಅಣ್ಣನ ಮಕ್ಕಳು, ನನ್ನ ತಮ್ಮನ ಮಕ್ಕಳು. ಇನ್ನು ಚಿಕ್ಕವನು ಸಖತ್ ಕ್ಯೂಟಾಗಿದ್ದಾನೆ. ಅವನ ಜೊತೆನೇ ನಾನು ತುಂಬ ಜಾಸ್ತಿ ಈ ಸರಿ ಅವನ ಜೊತೆನೇ ಇದ್ದೆ ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಇದ್ದಾಳೆ, ನೋಡ್ತಾ ಇರ್ಬೋದು. ಸೊಪ್ಪಿನ ಉದ್ಕ ನಾನೇ ಒಂಥರ ಮಾಡ್ತೀನಿ, ಅವಳೇ ಒಂಥರ ಮಾಡ್ತಾಳೆ. ವೀಡಿಯೋ ಅಂತೂ ತುಂಬ ಬೇರೆ ಬೇರೆ ನಮ್ಮ ಅತ್ತಿಗೆಯರಿದ್ದು ಬೇರೆ ಬೇರೆ ಥರ ಅಡುಗೆ ಮಾಡ್ತಾರೆ. ಆದರೆ ನನಗೆ ಅವರು ಬೇರೆ ಬೇರೆ ಥರ ಸಾಂಬಾರು ಮಾಡ್ತಾರೆ. ಆದರೆ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಈ ಸರಿ ಪಾಪು ಇಟ್ಕೊಳ್ಳೋದೇ ಒಂದು ಕೆಲಸ ಆಯಿತು. ಕೆಲಸ ಇರುತ್ತೆ ನಮ್ಮ ಮನೇಲಿ, ಅದರಿಂದ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನಮ್ಮ ಅಕ್ಕರು ಎಲ್ಲ ಬಂದಲ್ಲ, ಹಂಗಾಗಿ ನಾನೇನು ವೀಡಿಯೋ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಏನು ಮುದ್ದೆ ಸೊಪ್ಪು ಮಾಡಿದ್ದೆವು. ನಾವು ಊರಿಗೆ ಹೋದಾಗ ಏನು ಮಾಡಬೇಡ, ಮುದ್ದೆ ಸಾರು ಮಾಡು ಅಂತ ಹೇಳ್ತಾ ಇರ್ತೀನಿ. ಗೊತ್ತಿಲ್ಲ, ನಾವು ಇಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇರೆಯವ್ರು ಮಾಡಿರೋದನ್ನ ತಿನ್ನೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಈರುಳ್ಳಿ ಎಲ್ಲ ಹೆಚ್ಚ್ತಾ ಇದ್ದೆ. ಹಾಗೆಯೇ ಎಲ್ಲರೂ ಹೊರಗಡೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊತ ಕುತ್ಕೊತಾರೆ. ಊರಲ್ಲಿ ಒಂಥರ ಚೆನ್ನಾಗಿರುತ್ತೆ. ಇದು ಬೈಕ್ ಮೇಲೆ ಕೂತಿರೋದು ಬಂದ್ಬಿಟ್ಟು ನಮ್ಮ ದೊಡ್ಡಕ್ಕನ ಮಗ. ಇದು ನಮ್ಮ ಅತ್ತೆ. ನಮ್ಮಪ್ಪ ಮಲ್ಕೊಂಡಿದ್ರು ಆಲ್ರೆಡಿ. ಅದಾದಮೇಲೆ ಇಲ್ಲಿ ನಮ್ಮ ಮಾವನ ತಂಗಿಯವರು ಬಂದಿದ್ದರು. ನಮಗೆ ಅಕ್ಕರಾಗಬೇಕು. ಅವ್ರ ಜೊತೆ ಅವರು ಬಂದಿದ್ದರು. ಬೆಂಗಳೂರಲ್ಲಿ ನಮ್ಮ ಅಜ್ಜಿ ನೋಡೋಕೆ ಬಂದಿದ್ದರು. ಹಾಗಾಗಿ ಅವ್ರನ್ನ ಮಾತಾಡ್ಸ್ಕೊಂತ ಹಾಗೆ ಊಟ ಮಾಡಿರಿ ಅಂತ ಅಂದರೆ ಅವರು ಊಟ ಏನು ಮಾಡಲಿಲ್ಲ. ಇದು ನುಗ್ಗೆ ಸೊಪ್ಪಿಂದ ಹಸಿ ಉದ್ಕ ಮಾಡಿ ಮುದ್ದೆ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಆದರೆ ಬೇಗ ಊಟ ಮಾಡೋಕ್ಕೆ ಆಗಲಿಲ್ಲ. ನಾನು ಅವಳು ಯಾವಾಗಲೂ ಲಾಸ್ಟಲ್ಲಿ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ನಮ್ಮ ಅತ್ತೆ ಇಲ್ಲಿ ಮಾವಿನಕಾಯಿ ಚಟ್ನಿ ಮಾಡು ಅಂತ ಅಂದ್ಬಿಟ್ಟು ಮಾವಿನಕಾಯಿ ಎಲ್ಲ ಹೆಚ್ಚಿಕೊಡ್ತಾಯಿದ್ರು. ನಮ್ಮ ಅತ್ತೆ ತುಂಬಾ ಕೆಲಸ ಮಾಡ್ತಾರೆ, ನಾವು ಅಷ್ಟು ಮಾಡಲ್ಲ. ಅವರು ಇವಾಗ ಮಾವಿನಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ರು. ಅದಾದಮೇಲೆ ಇದು ಸಂಜೆ ನಾನು ನಮ್ಮ ಅತ್ತೆ ಹೂ ಬಿಡಿಸ್ಕೊಂಬಾರೆ, ಹೂ ಬಿಟ್ಟೈತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಅದಕ್ಕೆ ನಾನು ಹೂ ಬಿಡಿಸ್ಕೊಂಬರ. ಇದು ಈ ಮನೆಗೆ ಬಂದಮೇಲೆ ನಮ್ಮ ಅತ್ತೆ ಎಲ್ಲ ಗಿಡಗಳು ಹಾಕ್ಸಿದ್ರು ಹುಡುಗ್ರ ಹತ್ರ. ಯಾಕ್ರಿ ಇದು ಹೂವಿಗೆ ಮನೆ ಹೋಗ್ತೀರಾ ನೀವು ಅಂತ ಅಂದ್ಬಿಟ್ಟು ಊರಲ್ಲಿ ಅಲ್ಲಿ ಒಂದು ಹತ್ರ ಮಲ್ಲಿಗೆ ಅಂಟು ಮತ್ತು ಕನಗಲು ಗಿಡ ಆಮೇಲೆ ದಾಸವಾಳ ಗಿಡ ಎಲ್ಲನೂ ಕೊನೆ ಕಿತ್ತೋಗಿದ್ರು. ತುಂಬ ಚೆನ್ನಾಗಿ ಹೂವು ಬಿಟ್ಟಿತ್ತು. ಅದನ್ನೇ ಹೇಳ್ತಾಯಿತ್ತು ನಾನು ಎಷ್ಟು ಚೆನ್ನಾಗಿ ಹೂವಿನ ಗಿಡಗಳೆಲ್ಲ ಹಾಕಿರೋದಕ್ಕೆ ಇವಾಗ ಎಷ್ಟೊಂದು ಹೂ ಬಿಡುತ್ತೆ ಅಂತ ಅಂದ್ಬಿಟ್ಟು. ಆದ್ದರಿಂದ ನಾನು ನಮ್ಮ ಅತ್ತೆ ಹೋಗಿ ಹೋಗು ಕಟ್ಕೊಡ್ತೀನಿ ಅಂತ ಅಂತಿದ್ರು. ನಾನೇನು ಮುಡ್ಕೊಳ್ಳಲ್ಲ, ನನಗೆ ಮುಡ್ಕೊಂಬಿಟ್ರೆ ಕೂದಲಲ್ಲೆಲ್ಲ ಸಿಗಾಕೊಳ್ಳೋದ್ರಿಂದ ನಾನೇನು ಮುಡ್ಕೊಳ್ಳಿಲ್ಲ, ನೀವೇ ಮುಡ್ಕೊಳ್ರಿ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆನೇ ಕಟ್ಕೊಡ್ತೀನಿ ಕೊಡಿ ಅಂತ ಅಂದ್ಬಿಟ್ಟು ಬಿಡಿಸ್ಕೊಂಬ ಹೋಗಿ ಅಂತ ಹೇಳ್ತಾಯಿದ್ರು. ಅದರಿಂದ ನಾನಿಲ್ಲಿ ಹೂ ಬಿಡಿಸ್ಕೊಳ್ಳೋಣ ಅಂತ
ಬಂದೆ. ಹೂವಂತೂ ತುಂಬ ಅದು ಕನಗ್ಲಿ ಗಿಡದ ಮಧ್ಯೆ ಹೋಗಿರೋದ್ರಿಂದ ಸ್ವಲ್ಪ ಬಿಡ್ಸೋಕ್ಕೆ ಸ್ವಲ್ಪ ಅದು ತುಂಬ ದೊಡ್ಡದಾಗಿ ಹೋಗ್ಬಿಟ್ಟಿದೆ. ಒಳಗೆಲ್ಲ ದಾಸವಾಳ ಗಿಡಕ್ಕೆಲ್ಲ ಇದು ಮುಟ್ಕೊಂಡ್ಬಿಟ್ಟೈತೆ. ಅದರಿಂದ ಸ್ವಲ್ಪ ಎಷ್ಟು ಸಿಕ್ತೋ ಅಷ್ಟು ಬಿಡಿಸ್ಕೊಂಡು ಬಂದೆ. ನಮ್ಮನೆ ಮುಂದ್ಗಡೆ ತುಂಬಾ ಜಾಗ ಇತ್ತು. ಆದ್ದರಿಂದ ನಮ್ಮತ್ತೆ ತುಂಬಾ ಜಾಗ ಐತೆ, ಅದೆಲ್ಲ ಗುಡಿಸಿ ಪಾಪ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬಾ ಲೇಟ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಮ್ಮತ್ತೆ ಹೂ ಕಟ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಕಟ್ತಾ ಇದ್ದಾರೆ. ನಾನು ಕಟ್ಟತ್ತೆ, ನನಗೂ ಬರಲ್ಲ ಕಟ್ಟೋಕ್ಕೆ, ಹೂ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಅದೇನು ಕಲ್ತ್ಕೊಬೋದು ಅಂತ ಹೇಳ್ತಾಯಿದ್ರು. ಇವಾಗೆಲ್ಲ ಹೂ ಕಟ್ಟಿ ನನ್ನ ಮಗಳಿಗೆ ಅವರಿಗೆ ಕೊಟ್ಟರು ಮುಡ್ಕೊಳ್ಳೋಕ್ಕೆ. ನಾವು ಹಾಗೇ ನೋಡ್ಕೊತ ಕುತ್ಕೊಂಡ್ವಿ. ನಮಗೂ ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಿದ್ರು ಹೂ ಕಟ್ಟೋದು ಕಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ನಮ್ಮ ಅತ್ತೆಗೆ ಹೇಳ್ತಿದ್ದೆ, ಅತ್ತೆ ಹೂ ಕಟ್ಟೋದು ಕಲಿಸತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಕಟ್ತಾಯಿದ್ರು. ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ. ನಮ್ಮ ಅತ್ತೆ ಅಂದರೆ ಯಾರು ಅಂತ ಕೇಳ್ಬೋದು ನೀವೆಲ್ಲ. ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ಸ್ವಂತ ಅಕ್ಕ, ಸೋದರತ್ತೆ. ಆದ್ದರಿಂದ ಅದಕ್ಕೆ ಅತ್ತೆ ಅಂತಲೇ ನಾವು ಕರೆಯೋದು. ಆಲ್ಮೋಸ್ಟ್ ನಾವೆಲ್ಲ ಬೆಳೆದಿದ್ದು ನಮ್ಮ ಅತ್ತೆ ಹತ್ರ ಅಂತಲೇ ಹೇಳ್ಬೋದು. ಅದಾದಮೇಲೆ ಸಂಜೆ ಅಲ್ವಾ, ನೈಟು ಇಲ್ಲಿ ನಮ್ಮ ದೊಡ್ಡಪ್ಪ ಮನೆಗೆ ಬಂದ್ವಿ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೇಲಿ. ಈ ಮನೆ ಪ್ರತಿ ಸರಿನೂ ವೀಡಿಯೋ ಮಾಡೋಣ ಅಂತೀನಿ, ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ನಮ್ಮದು ಹಳೆ ಮನೆ. ಇಲ್ಲಿ ಬಂದು ಪಾಪ ನನ್ನ ಆವಾಗಿಂದ ಫೋನ್ ಮಾಡಿ ಕರಿತಾ ಇದ್ರು, ನಾನು ಹೋಗಲೇ ಇಲ್ಲ ಬೇಗ. ಅದಕ್ಕೆ ನಮ್ಮ ಅಣ್ಣನೇ ಸ್ವಲ್ಪ ಅವರು ನಮ್ಮ ಅತ್ತಿಗೆ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಆದ್ದರಿಂದ ನಮ್ಮ ದೊಡ್ಡಮ್ಮ ಬೇಯಿಸ್ತಾ ಇದ್ರು. ನಾನು ಬಂದಾಗೆ ನಮ್ಮ ಅಣ್ಣ ಕುತ್ಕೊಂಡ. ಅದಕ್ಕೆ ಅವನ್ನ ರೇಗ್ಸೋಕ್ಕೆ ಸ್ವಲ್ಪ ಹಣ ವೀಡಿಯೋ ಮಾಡ್ಕೊಂತೀನಿ, ಇನ್ನೂ ಸ್ವಲ್ಪ ಕುತ್ಕೊಳ್ಳೋ ಒಂದು ಚಪಾತಿ ಬೇಯಿಸ್ದೆ. ಅದಾದಮೇಲೆ ಅಲ್ಲಿಂದ ಚಪಾತಿ ಎಲ್ಲ ಬೇಯಿಸಿ ಮತ್ತೆ ನಾನು ಈ ಕಡೆ ನಮ್ಮ ಮನೆಗೆ ಬಂದೆ. ಅದಾದಮೇಲೆ ನೈಟ್ ಬಂದ್ಬಿಟ್ಟು ಇಲ್ಲಿ ನನ್ನ ಆ ಮನೆಯಿಂದ ಈ ಕಡೆ ಮನೆಗೆ ಬರೋ ಅಷ್ಟೊತ್ತಿಗೆ ಚೌಕಾಬಾರ ಆಡ್ತಾಯಿದ್ರು. ಅವರು ಯಾವಾಗ ಬಂದೆ ಏನು ಅಂತ ಎಲ್ಲ ಕೇಳ್ತಾಯಿದ್ರು. ನಮ್ಮೂರೇನು ದೊಡ್ಡ ಊರಲ್ಲ, ಚಿಕ್ಕ ಊರೇ. ಎಲ್ಲರೂ ಒಬ್ರಿಗೊಬ್ರು ಚೆನ್ನಾಗೇ ಪರಿಚಯ ಇರೋದು. ಆದ್ದರಿಂದ ಅದಾದಮೇಲೆ ಇದು ಬಂದುಬಿಟ್ಟು ಅದ್ರ ನೆಕ್ಸ್ಟ್ ಡೇ. ಇದು ಬೆಳಗ್ಗೆನೇ ನೋಡ್ತಾ ಇರ್ಬೋದು. ಎದ್ದ ತಕ್ಷಣಕ್ಕೆ ಇಲ್ಲೆಲ್ಲರೂ ಹಾಸಿಗೆ ಮೇಲೇ ಸೆಟ್ ಆಡಕ್ಕೆ ಕುಂತಿದ್ದಾರೆ. ನಾವು ಊರಲ್ಲಿ ಹುಡುಗರೆಲ್ಲ ಬೇಗನೆ ಎದ್ದೇಳ್ತಾರೆ. ಇವರಿಬ್ಬರು ಬಂದುಬಿಟ್ಟು ಒಬ್ಬಳು ಅಲ್ಲಿ ಬ್ಲೂ ಕಲರ್ ಟೀ ಶರ್ಟ್ ಹಾಕೊಂಡಿರೋಳು ನಮ್ಮ ಅಣ್ಣನ ಮಗಳು, ವೈಟ್ ಟೀ ಶರ್ಟ್ ಹಾಕೊಂಡಿರೋಳು ನನ್ನ ಮಗಳು. ಇವರಿಬ್ಬರು ನನ್ನ ಫ್ರೆಂಡ್ ಮಕ್ಕಳು. ಎಲ್ಲರೂ ಕುತ್ಕೊಂಡು ಸೆಟ್ ಆಡ್ತಾಯಿದ್ರು. ಆಡ್ತಿದ್ದಾರಲ್ಲ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ಬಿಟ್ಟು. ಇದು ರಜಾ ಅಲ್ವಾ, ಮಕ್ಕಳು ಬೇರೆ ಮಕ್ಕಳ ಜೊತೆ ಚೆನ್ನಾಗಿ ಆಡಿ. ನಮ್ಮೂರಲ್ಲಿ ತುಂಬ ಜನ ಮಕ್ಕಳು ಬರ್ತಾರೆ ಆಟ ಆಡೋಕ್ಕೆ. ನಮ್ಮ ಹುಡುಗ್ರಿಗೂ ಬೆಂಗಳೂರಲ್ಲಿ ಇಬ್ಬರೇ ಇದ್ದು ಸಾಕಾಗಿರುತ್ತೆ. ಅವರಿಬ್ಬರು ಮುಖ ನೋಡ್ಕೊತಾರೆ, ಅವರಿಬ್ಬರೇ ಜಗಳ ಆಡ್ತಿರ್ತಾರೆ. ಆದ್ದರಿಂದ ನಮ್ಮೂರಿಗೆ ಹೋದಾಗ ತುಂಬ ಜನ ಮಕ್ಕಳಿರೋದ್ರಿಂದ ತುಂಬಾ ಎಂಜಾಯ್ ಮಾಡ್ತಾರೆ. ಮತ್ತು ಬೇರೆ ಬೇರೆ ಆಟಗಳನ್ನೆಲ್ಲ ಕಲಿಸ್ಕೊಡ್ತಾರೆ. ಇವಾಗ ನೋಡಿ ಸೆಟ್ ಆಡ್ಬೋದು. ನನ್ನ ಮಕ್ಕಳಿಗೇನು ಅಷ್ಟೊಂದು ಸೆಟ್ಟು ಅದೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಆಡಲ್ಲ. ಇಲ್ಲಿ ನೋಡ್ತಿರ್ಬೋದು, ಅವರೇ ಕರ್ಕೊಂಡು ಚೆನ್ನಾಗಿ ಆಟ ಆಡಿಸ್ತಾರೆ. ಅದಾದಮೇಲೆ ಕಳ್ಳ ಪೊಲೀಸ್ ಅಂತೆ, ಕುಂಟೆಬಿಲ್ಲೆ ಅಂತೆ, ಕಣ್ಣ ಮುಚ್ಚಾಲೆ ಅಂತೆ ಎಲ್ಲನೂ ಚೆನ್ನಾಗಿ ಆಟ ಆಡ್ತಾರೆ. ಆದ್ದರಿಂದ ಅವರು ಆಟ ಆಡಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಅವ್ರನ್ನ ಇನ್ನೂ ಮುಖನೂ ತೊಳೆದಿಲ್ಲ, ಎದ್ದು ಮುಖದಲ್ಲೇ ಇನ್ನೂ ಕುತ್ಕೊಂಡಿದ್ದಾರೆ. ನಾನು ಪಾಪುನ ಎತ್ಕೊಂಡು ಹಂಗೆ ಆಟ ಆಡಿಸ್ತಾ ಇದ್ದೆ. ಇಲ್ಲಿ ನನ್ನ ತಮ್ಮನ ನನ್ನ ಮಗ ಸೈಕಲ್ ಹೊಡಿತಾ ಇದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.